ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಪೊಂಗಲ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋವಂಥ ಪೊಂಗಲ್ಲು ವೆನ್ ಪೊಂಗಲ್, ತಮಿಳುನಾಡು ಶೈಲಿಯ ವೆನ್ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನಂತೂ ನೀವು ಒಂದ್ಸಲ ಮಾಡಿಕೊಟ್ರೆ ಮನೆಯಲ್ಲಿ ಪದೇ ಪದೇ ಕೇಳಿ ಮಾಡಿಸ್ಕೊಳ್ತಾರೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಒಳಗಡೆ 1 ಕಪ್ಪು ಅಕ್ಕಿ, ಅರ್ಧ ಕಪ್ಪು ಹೆಸರುಬೇಳೆ. ನಾನಿಲ್ಲಿ ಉಪಯೋಗಿಸ್ತಾ ಇರೋಂಥ ಕಪ್ ಮೆಷರ್ಮೆಂಟ್ ಬಂದು 80 ml ಕಪ್ ಮೆಷರ್ಮೆಂಟ್ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಮೊದಲು. ಇದು ಸಾಫ್ಟ್ ಪೊಂಗಲ್ ಮಾಡ್ತಾ ಇರೋದ್ರಿಂದ 1.5 ಕಪ್ ಮೆಷರ್ಮೆಂಟ್ ಅಕ್ಕಿ ಮತ್ತು ಹೆಸರುಬೇಳೆಗೆ 8 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ, ಅರ್ಧ ಕಪ್ಪು ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಸಾಫ್ಟಾಗಿ ಬೇಯಬೇಕು ಅನ್ನ ಮತ್ತು ಬೇಳೆ. ಪ್ರೆಷರ್ ಬಿಟ್ಟಿದೆ. ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಒಂದು ಸೌಟಲ್ಲಿ ಎಲ್ಲ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ಕೊಂಬಿಡೋಣ, ಮ್ಯಾಶ್ ಮಾಡ್ಕೊಂಬಿಡೋಣ. ಬೇಳೆ ಮತ್ತು ಅನ್ನ ಎರಡು ಮಿಕ್ಸ್ ಆಗಬೇಕು. ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟು ತೆಳು ಬೇಕಿಲ್ಲ ಅಂತ ಅಂದರೆ 6 ಲೋಟ ನೀರು ಹಾಕೋಬೋದು. ನಾನಿಲ್ಲಿ 1.5 ಕಪ್ ಮೆಷರ್ಮೆಂಟ್ ಅಕ್ಕಿ ಬೇಳೆಗೆ 8 ಲೋಟ 8 ಕಪ್ಸ್ ಹಾಕಿದ್ದೀನಿ. ನೀವು 6 ಅಥವಾ 7 ಹಾಕೋಬೋದು. ಇವಾಗ ಇದನ್ನು ಪಕ್ಕ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಕುಟಾಣಿ ಒಳಗಡೆ 1 ಟೀ ಸ್ಪೂನ್ ಮೆಣಸು ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, 1 ಟೀ ಸ್ಪೂನ್ ಜೀರಿಗೆ, ಶುಂಠಿ 1 ಇಂಚು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಕುಟಾಣಿ ಇಲ್ಲ ಅಂತ ಅಂದರೆ ಮಿಕ್ಸರ್ಗೆ ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡಿಕೊಂಡ್ರು ನಡೆಯುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಳ್ತೀನಿ. ಒಂದು ಚಿಕ್ಕ ಬಾಣಲಿ ಒಳಗಡೆ 2 ರಿಂದ 2.5 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಫುಲ್ ತುಪ್ಪದಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟು ತುಪ್ಪ ಹಾಕೊಳ್ಳೋಕೆ ಇಷ್ಟಪಡದೇ ಇದ್ದವರು ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕೋಬೋದು. ಈ ತುಪ್ಪ ಒಂಚೂರು ಕಾಯ್ತಿದ್ದ ಹಾಗೆ ಗೋಡಂಬಿ ಹಾಕೊಳ್ತೀನಿ. 1 ಹಿಡಿಯಷ್ಟು ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ಗೋಡಂಬಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದು ಲೈಟಾಗಿ ಕಲರ್ ಚೇಂಜ್ ಆಗಲಿ. ಯೂಶುವಲಿ ಇಂಪರ್ಟ್ಸ್ ಆದರೆ ಒಂದು 30 ಸೆಕೆಂಡ್ ಆಗ್ತಿದ್ದ ಹಾಗೇ ನೆಕ್ಸ್ಟ್ ಐಟಮ್ ಹಾಕೊಂಬಿಡಿ. ಇವಾಗ ಕುಟ್ಟಿರುವಂಥ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದ್ರ ಜೊತೆಲೇ 1 ಗರಿ ಅಥವಾ 2 ಗರಿಯಷ್ಟು ಕರಿಬೇವಿನ ಸೊಪ್ಪು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ, ಮೆಣಸು, ಶುಂಠಿ ಇದೆಲ್ಲ ಹಸಿ ಘಮ ಹೋಗಿ ಒಳ್ಳೆ ಘಮ ಬರಬೇಕು. ಒಂದು 30 ರಿಂದ 1 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಒಂದು 30 ಸೆಕೆಂಡ್ ಅಷ್ಟೇ ನೋಡಿ ನಾನು ಫ್ರೈ ಮಾಡ್ಕೊಂಡಿರೋದು. ಅಷ್ಟಕ್ಕೇ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಒಗ್ಗರಣೆ ತೆಗ್ದು ಇವಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನ ಬೇಳೆ ಒಳಗೆ ಹಾಕ್ಕೊಳ್ತೀನಿ. ಈ ಒಗ್ಗರಣೆ ಒಳಗಡೆ ಕ್ಲೀನಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ವೆನ್ ಪೊಂಗಲ್ ರೆಡಿ ಆಯಿತು. ತಮಿಳ್ನಾಡಲ್ಲೆಲ್ಲ ಸಿಗುತ್ತಲ್ಲ ನಿಮಗೆ, ಸೇಮ್ ಅದೇ ಟೇಸ್ಟಲ್ಲಿರುತ್ತೆ. ನೋಡಿ, ಇನ್ನೇನು ನೀವು ಮಾಡೋಂಗಿಲ್ಲ, ಜಸ್ಟ್ ಮಿಕ್ಸ್ ಮಾಡಬೇಕು. ಉಪ್ಪು ಮೊದಲೇ ಹಾಕಿದ್ದೀರಾ. ಇವಾಗ ಮೆಣಸಲ್ಲಿರುವಂಥ ಖಾರನೇ ಸಾಕಾಗುತ್ತೆ. ಆದರೆ ಇದ್ರ ಜೊತೆಗೆ ಚಟ್ನಿ ಅಥವಾ ಹುಳಿ ಖಾರದ ಗೊಜ್ಜು ಈ ಥರ ಏನಾದರೂ ನೀವು ಮಾಡಿಕೊಂಡು ಬಡಿಸಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಈವನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕಂತೂ ತುಪ್ಪನೇ ಮೇಯ್ನು. ಇವಾಗಲೇ ಹೇಳಿದ್ದೀನಿ, ತುಪ್ಪ ಹಾಕೊಂಡ್ರೆ ಇದಕ್ಕೆ ಒಳ್ಳೆ ರುಚಿ ಬರೋದು. ಹಿಂಗೆ ತೊಗೊಂಡು ಹಿಂಗೆ ಬಡಿಸ್ತಿದ್ರೆ ನಿಮಗೆ ಕೇಸರಿ ಬಾತ್ ಹೇಗೆ ಬೀಳುತ್ತೆ ಆ ಥರ ಬೀಳಬೇಕು. ಇನ್ನು ಇದು ಸ್ವಲ್ಪ ಹೊತ್ತು ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ. ಆದರೆ ಸಾಫ್ಟ್ ಅಂತೂ ಹಾಗೇ ಇರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ವೆನ್ ಪೊಂಗಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈ ಪೊಂಗಲ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನಾನು ಒಂದ್ಸಲ ಇದನ್ನು ಮಾಡಿಕೊಡ್ತಿದ್ದ ಹಾಗೆ ಸುದರ್ಶನ್ ಅಂತೂ ಇನ್ಮೇಲೆ ನೀನು ಪೊಂಗಲ್ ಅಂತ ಮಾಡಿದ್ರೆ ಇದನ್ನೇ ಮಾಡು, ಅಷ್ಟು ರುಚಿಯಾಗಿದೆ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಬರೀ ಚಟ್ನಿ ಅಥವಾ ಗೊಜ್ಜುಗಳೇ ಮಾಡಬೇಕು ಅನ್ನೋದು ಏನಿಲ್ಲ. ನಿಮ್ಮ ಮನೆಯಲ್ಲಿರೋವಂಥ ಉಪ್ಪಿನಕಾಯಿ ಅಥವಾ ಲೈಟಾಗಿ ಚಟ್ನಿ ಪುಡಿ ಈ ಥರ ಏನೇ ಇದ್ದರೂ ಅದನ್ನು ಕೂಡ ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗಂತೂ ಹಾಗೆ ತಿನ್ನಿಸುತ್ತಾರಂತೂ ಖುಷಿಯಾಗಿ ತಿಂತಾರೆ.
ನೀವು ಕೂಡ ಒಂದ್ಸಲ ಈ ವೆನ್ ಪೊಂಗಲ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.